ಜನಪ್ರಿಯ ಶಾಸಕರ ಶರಣಮನೆ ಸಾಹಿತ್ಯಕ್ಕೆ ಹಾಗೂ ಮಾಜಿ ಶಾಸಕರಾದಂಥ ಕಳೆದ ಕೇಶವಮೂರ್ತಿ ಸಾಹಿತ್ಯಕ್ಕೆ ಹಾಗೂ ರಾಷ್ಟ್ರೀಯ ಮೇಡಮ್ ಅವರಿಗೆ ಪ್ರತೀಕವಾಗಿ ನಿಂತಿದ್ದನ್ಸುತ್ತೆ ಶರಣ ಚಳವಳಿ. ಈ ಚಳವಳಿ ರೂಪುಗೊಂಡಿದ್ದು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಈ ನೇತೃತ್ವದಲ್ಲಿ ಒಟ್ಟು 770 ಶರಣರು ಉದಯಿಸ್ತಾರೆ, ಅಂದರೆ ರೂಪುಗೊಳ್ತಾರೆ. ಅದರಲ್ಲಿ ಪ್ರಮುಖವಾದವರೇ ಹಡಪದ ಅಪ್ಪಣ್ಣ. ಈ ಹಡಪದ ಅಪ್ಪಣ್ಣವರು ಅವರ ಆಪ್ತ ಕಾರ್ಯದರ್ಶಿಯಾಗಿರ್ತಾರೆ. ಅವರು ಏನು ಇಡೀ 12ನೇ ಶತಮಾನದ ಅನುಭವ ಮಂಟಪ ಅಂತ ಏನು ಹೇಳ್ತಿದೆ ಅದರ ಪ್ರಮುಖ ಏನು ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸಹ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರು ಹುಟ್ಟಿದಂಥದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವನಗೆಹಾಳ ಅಂತ ಗ್ರಾಮದಲ್ಲಿ. ಅಲ್ಲಿ 12ನೇ ಶತಮಾನದಲ್ಲಿ ಅವರು ಜನ್ಮ. ಅವರ ತಂದೆ ಚನ್ನವೀರಪ್ಪನವರು, ತಾಯಿ ದೇವಿಕಮ್ಮನವರು ಹಾಗೂ ಅವರ ಧರ್ಮಪತ್ನಿ ಶರಣೆ ಹಾಗೂ ವಚನಕಾರ್ತಿಯಾದಂತಹ ಹಡಪದ ಲಿಂಗಮ್ಮನವರು ಹಾಗೂ ಅವರು 251 ವಚನಗಳನ್ನ ರಚನೆ ಮಾಡಿದ್ದಾರೆ. ಹಡಪದ ಅಪ್ಪಣ್ಣವರು ಅವರ ಅಂಕಿತ ನಾಮ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಅನ್ನೋದು ಅವರ ಅಂಕಿತ ನಾಮ. ಅವರು ಐಕ್ಯ ಸ್ಥಳ ಬಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ತಲುಪಿದೆ. ಈಗಲೂ ಕೂಡ ನೀವು ನೋಡೋದ್ರಲ್ಲಿ ಅದ್ಭುತವಾದ ಐಕ್ಯ ಬಂದಿರುತ್ತೆ. ಹಾಗೆ ಅವರು ಏನು ಜಗತ್ತಿನ ಪ್ರಜಾಪ್ರಭುತ್ವದ ಮೊಟ್ಟ ಮೊದಲ ಸಂಸತ್ತನ್ನು ಏನು ಕರೀತಾರೆ ಅನುಭವ ಮಂಟಪದ, ಅದರಲ್ಲಿ ಏನು ಬಸವಣ್ಣ ಸ್ಥಾಪನೆ ಮಾಡ್ತಾರೆ ಅನುಭವ ಮಂಟಪದಲ್ಲಿ ಮೊದಲನೇವರು ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷರಾಗಿರ್ತಾರೆ, ಎರಡನೇದಾಗಿ ಸಿದ್ದರಾಮೇಶ್ವರ ಆಗಿರ್ತಾರೆ, ಎರಡನೇವರು ಚನ್ನಬಸವಣ್ಣ ಆಗಿರ್ತಾರೆ, ಮೂರನೇವರು ಸಿದ್ದರಾಮೇಶ್ವರ ಆಗಿರ್ತಾರೆ. ಇವರೆಲ್ಲರಿಗೂ ಕೂಡ ಅವರೇ ಕೂಡ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಯಾಕೆ ಇದಕ್ಕೆ 2 ಕಾರಣಗಳಿರುತ್ತೆ ಬಸವಣ್ಣವರವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡೋಕ್ಕೆ ಹಾಗೂ ಅವರ ಆಪ್ತ ಕಾರ್ಯದರ್ಶಿ. ಒಂದೇದು, ಈಗಲೇ ನೀವು ನೋಡಿರ್ಬೋದು ಎಷ್ಟು ಮೌಢ್ಯಾಚರಣೆಗಳಿದೆ. ಆ ಕಾಲದಲ್ಲಿ ಹೇಳಂಗಿಲ್ಲ. ಆಗ ಏನು ಹಡಪದ ಸಮುದಾಯದಲ್ಲಿ ಯಾರನ್ನೂ ಕೂಡ ಏನು ಬೆಳಿಗ್ಗೆ ನೋಡಬಾರ್ದು ಅನ್ನೋದು ಆಗಿನ ಮೌಢ್ಯ ಬಿದ್ದಿತ್ತು ಸಮಾಜದಲ್ಲಿ. ಅದನ್ನು ಹೊಡೆದು ಹೋಗಿಸ್ಬೇಕು ಅನ್ನೋದೇ ಬಸವಣ್ಣವರ ಇಂಗಿತ ಆಗಿತ್ತು. ಅದರಿಂದಲೇ ಯಾರೇ ಆದರೂ ಕೂಡ ಬಸವಣ್ಣವ್ರನ್ನ ಭೇಟಿ ಮಾಡೋಕ್ಕೆ ಬರಬೇಕಾದ್ರೂ ಕೂಡ ಹಡಪದ ಅಪ್ಪಣ್ಣವ್ರನ್ನ ಭೇಟಿ ಮಾಡಿ ಅವ್ರು ನಿಗದಿ ತಗೋಬೇಕಾಗಿತ್ತು ಅವ್ರ ಸಮಯನ. ಯಾರೇ ಶರಣರು, ಎಕ್ಸಾಂಪಲ್ ಈಗ ಮೋಡಿಗೆ ಮಾರಾಯನವರು ಕಾಶ್ಮೀರದವರು ಅಥವಾ ಮರುಳಶಂಕರ ದೇವರು ಅಫ್ಘಾನಿಸ್ತಾನದವರು, ಎಲ್ಲಿಂದ ಯಾರೇ ಬಂದಿದ್ರು ಕೂಡ ಅನುಭವ ಮಂಟಪಕ್ಕೆ ಫಸ್ಟು ಭೇಟಿ ಆಗಬೇಕಾಗಿದ್ದೆ ನಮ್ಮ ಹಡಪದ ಅಪ್ಪಣ್ಣವ್ರನ್ನ. ಎಷ್ಟು ಅದ್ಭುತವಾದ. ಈಗ ನಾವು 900 ವರ್ಷ ಆಗಿದ್ರು ಕೂಡ ನಾನು ಇಂಜಿನಿಯರಿಂಗ್ ಮಾಡಿರ್ಬೋದು, ಏನು ಡಿಗ್ರಿ ಮಾಡಿರ್ಬೋದು, ಡಬಲ್ ಡಿಗ್ರಿ ಮಾಡಿ ಲಾ ಮಾಡ್ಬೋದು, ಈಗಲೂ ಕೂಡ ಮೌಢ್ಯ ಕಂದಾಚಾರಗಳನ್ನ ಬಿಟ್ಟೇ ನಾವು ಏನು ದೂರವಾಗಿಲ್ಲ. ಇಂಥದ್ರಲ್ಲಿ 900 ವರ್ಷದಲ್ಲೇ ಆ ಚಿಂತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನು ನಾವೆಲ್ಲರೂ ಕೂಡ ಯಾಕೆ ವಚನ ಸಾಹಿತ್ಯನ ನಾವು ಅಧ್ಯಯನ ಮಾಡಬೇಕಂತ ಇದೇ ಕಾರಣಕ್ಕೆ. ಯಾಕೆಂದರೆ ಅವರ ವಚನಗಳಲ್ಲಿ ಏನು ಕಾಯಕ ಆಗಿರ್ಬೋದು, ದಾಸೋಹ ಆಗಿರ್ಬೋದು, ಕಂದಾಚಾರ, ಮೌಢ್ಯತೆ, ಅವನ್ನೆಲ್ಲರೂ ಕೂಡ ಏನು ಮೌಢ್ಯತೆ ವಿರೋಧದಂಥದ್ದು, ಆಮೇಲೆ ಮಾನವೀಯ ಮೌಲ್ಯಗಳು, ವ್ಯಕ್ತಿತ್ವ ವಿಕಾಸಗಳು, ಇವೆಲ್ಲವೂ ಕೂಡ ಆ ವಚನಗಳಲ್ಲಿ ಅಳವಡಿಕೆ ಆಗಿತ್ತು. ಇವೆಲ್ಲ ಅದಕ್ಕೋಸ್ಕರವೇ 23,000 ವಚನಗಳಷ್ಟೇ ಇವತ್ತುವರೆಗೂ ನಮಗೆ ಏನು ಇವತ್ತು ವಚನ ಸಂಪುಟ ಸರ್ಕಾರದಿಂದ 15 ಸಂಪುಟ ಆಗಿದೆ. ಅದರಲ್ಲಿ ಬರೀ ನಮ್ಗೆ 23,000 ವಚನಗಳಷ್ಟೇ ಸಿಕ್ಕಿದೆ. ಅದರಲ್ಲಿ 770 ಅಮರಗಳಲ್ಲಿ 254 ವಚನಕಾರರಷ್ಟೇ ಗುರುತಿಸಕ್ಕಾಗಿರೋಂಥದ್ದು. ಇನ್ನೂ ಸಾಕಾಗಷ್ಟು ವಚನಗಳಿದೆ, ಸಂಶೋಧನೆಗಳು ಆಗ್ತಾನೆ ಇದೆ. ಇನ್ನೂ ಕೂಡ ಹೆಚ್ಚಿನ ಸಂಶೋಧನೆಗಳಾಗಬೇಕಾದ್ರೆ ನಾವು ಕೂಡ ಹೆಚ್ಚಿನಗೆ ವಚನಗಳ ಅಧ್ಯಯನ ಮಾಡಬೇಕು. ಇದಕ್ಕೆ ಮುಂದಾದ ವಚನಗಳು ಹೋದಾಗ ಇಷ್ಟೆಲ್ಲ ವಿಶೇಷವಾದ ವಚನಗಳಿದೆ, ಆಮೇಲೆ ನಮ್ಮಲ್ಲಿ ಇಷ್ಟೆಲ್ಲ ವಚನಕಾರರಿದೆ ಅಂತ ಗೊತ್ತಾದಾಗ ಮುಂದಕ್ಕೆ ಅದನ್ನು ಎಲ್ಲರೂ ಸಂಶೋಧಕರಾಗಲಿ, ಸಂಘ ಸಂಸ್ಥೆಗಳಾಗಲಿ ಅಥವಾ ಮತ್ತೊಬ್ಬರಾಗಲಿ ಅದನ್ನು ಏನು ಪ್ರಚಾರ ಮಾಡೋಕ್ಕಾಗಲಿ, ಅದನ್ನು ಸಂಶೋಧನೆ ಮಾಡೋಕ್ಕೂ ಕೂಡ ದಾರಿ ಆಗುತ್ತೆ. ಹೀಗೆ ಅವ್ರದ್ದು ನಮ್ಮ ಹಡಪದ ಅಪ್ಪಣ್ಣವರು ಒಂದು ವಚನ ಇದೆ. ತನ್ನ ತಾನು ಅರಿಯದೆ, ತನ್ನ ತಾನು ನೋಡದೆ, ತನ್ನ ತಾನು ಹಿಡಿಯದೆ, ಅನ್ಯರ ಸುದ್ದಿಯ ನುಡಿದಾಡುವ ಪುಣ್ಯಗಳಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋಯವಿಲ್ಲ, ಪ್ರಸಾದವಿಲ್ಲ. ಅವನು ಸರ್ವಾಪರಾಧಿ, ಅವನ ಮುಖವ ನೋಡಲಾಗದು, ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ. ನೋಡಿ ಎಷ್ಟು ಅದ್ಭುತವಾದ ವಚನ ಇದು ಅಂದರೆ, ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಅಷ್ಟು ನಾವು ನಮ್ಮನ್ನು ನೋಡ್ಕೋಬೇಕು ಅಂತ. ಎಲ್ಲ ಶರಣರು ಅಷ್ಟೇ, ಅವರ ಮೌಲ್ಯಗಳೇನೋ, ಅವರ ಸಿದ್ಧಾಂತ ಏನಂದರೆ ಫಸ್ಟ್ ನಾವು ಹೇಗೆ ನಮ್ಮನ್ನು ನಾವು ನೋಡ್ಕೊಳ್ಳೋದ್ರೆ ಕನಿಷ್ಠ ಶರಣರು ಶಿವಯೋಗ ಹೇಳ್ಕೊಟ್ಟಿದ್ದಾರೆ, ಬುದ್ಧ ಅವರು ಜ್ಞಾನ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಮಹಾತ್ಮರು ಅಷ್ಟೇ. ಯಾಕೆಂದರೆ ನಮ್ಮನ್ನು ನಾವು ನೋಡ್ಬೇಕಾದ್ರೆ
ಕನಿಷ್ಠ ದಿನಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಅದು ಧ್ಯಾನ ಪೂಜೆ ಮಗ್ನ ಆದಾಗ ನೀವು ನಾವು ನೋಡ್ಕೊತೀವಿ. ಅದಕ್ಕೆ ಅವರು ಅದ್ಭುತವಾಗಿ ಮುಂದೆ ಕೇಳಿದರೆ, ತನ್ನ ನೋಡದೆ ತನ್ನ ತಾನು ನುಡಿಯದೆ ಅನ್ಯರ ಸುದ್ದಿಯ ನುಡಿದಾಡುವ ಕುಂಡಿಗಳಿಗೆ, ಅಂದ್ರೆ ಗುರು ಜಂಗಮ ಅಂದ್ರೆ ಇದು ಶರಣರ ತತ್ವದ ಅಷ್ಟಾವರಣ ಪಂಚಚಾರ ಶಕಸ್ಥಳ ಅಂತ ಏನು ಬೇಸ್ಮೆಂಟ್ ಬರ್ತವೆ ಯಾವು ಕೂಡ ಇರುವಂತೆ. ಫಸ್ಟ್ ಅದಕ್ಕೆ ನಾವು ನೋಡ್ಕೊಂಡು ಬೇರೆಯವ್ರದ್ದು ವಿಚಾರಗಳಿಗೆ ಅಂದ್ರೆ ಪೂರಕವಾಗಿರ್ಬೇಕು ಅವ್ರ ಜೀವನದ ಅಂತ ವಿಚಾರಗಳು ನಾವು ಕೈ ಜೋಡಿಸೋಣ. ಅದ್ಬಿಟ್ಟು ಅವ್ರು ಬೇಡದೇ ವಿಚಾರಗಳು ನೋವು ಕೊಡೋಂಥದ್ದಾಗಿ ಮತ್ತೊಂದಾಗ್ಲಿ ಅನ್ನೋದು ಅದನ್ನು ಮಾಡಬಾರ್ದು ಅಂತ ಹೇಳಿ ಗಡ್ಡಿ ತುಂಡಾಗಿ ನಮ್ಮ ಹಡಪದ ಅಪ್ಪಣ್ಣವ್ರ ಅದ್ಭುತವಾದ ವಚನದ ಉಲ್ಲೇಖ. ಮುಂಚೆ ಅವರು ಹಡಪದ ಅಪ್ಪಣ್ಣವ್ರ ಬಗ್ಗೆ ನಮ್ಮ ವಿಶ್ವಗುರು ಬಸವತಂದೆ ಅವರು ಅದ್ಭುತವಾದ ಒಂದು ವಚನದಲ್ಲಿ ಉಲ್ಲೇಖಿಸಿದರೆ, ಹಡಪದ ಅಪ್ಪಣ್ಣನವರಿಂದ ಎನ್ನ ಜನ್ಮ ಸಫಲವಾಯಿತಯ್ಯ. ನೋಡಿ ಎಂಥ ಪದ! ಯಾಕಂದ್ರೆ ಒಬ್ಬ ಕರ್ನಾಟಕ ಸಾಂಸ್ಕೃತಿಕ ನಾಯಕ, ವಿಶ್ವಗುರು, ಜಗತ್ತಿಗೆ ಮಾನವೀಯ ಮೌಲ್ಯಗಳನ್ನ ಎತ್ತಿಡಿದಂತಹ ಬಸವತಂದೆ ಎಂಥ ಒಂದು ಪದನ ಹಡಪದ ಅಪ್ಪಣ್ಣವ್ರು ಹೇಳಿದ್ರೆ, ಹಡಪದ ಅಪ್ಪಣ್ಣನವರಿಂದ ಎನ್ನ ಜನ್ಮ ಸಫಲವಾಯಿತಯ್ಯ. ಎಂಥ ಒಂದು ಅದ್ಭುತ! ಅಂದ್ರೆ ಹಡಪದ ಅಪ್ಪಣ್ಣವರಿಂದ ನನ್ನ ಜನ್ಮ ಸಫಲ ಆಯಿತು ಅಂತ. ಯಾಕೆಂದ್ರೆ ಅವ್ರ ಬಾಲ್ಯ ಕೂಡ, ಯಾಕಂದ್ರೆ ನಮ್ಮ ಬಸವಣ್ಣವ್ರು ಹುಟ್ಟಿದ ಬಸವನ ಬಾಗೇವಾಡಿಗಿಂತ ಮಸ್ಬಿ ಹಾಡ ಒಂದು 6 ಕಿಲೋಮೀಟರ್. ಅವ್ರ ಬಾಲ್ಯದಿಂದಲೂ ಕೂಡ ಸ್ನೇಹ ಇತ್ತು. ಪುನಃ ಅದಾದ್ಮೇಲೆ ಅವ್ರು ಯಾವಾಗ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಆಗಿ ಎಲ್ಲ ಪ್ರಚಾರ ಆಯಿತು, ಆಗ ಹಡಪದಪ್ಪಣ್ಣವ್ರು ಹುಡುಕಿ ಹೋಗ್ತಾರೆ. ಬಾಲ್ಯದಲ್ಲಿ ಸ್ನೇಹ ಅವ್ರು ಇನ್ನೂ ಕೂಡ ತುಂಬಾ ಅಟ್ಯಾಚ್ಮೆಂಟ್ ಆಗಿ ಇಡೋಕ್ಕೆ ಕಾರಣ ಆಯಿತು. ಮುಂದೆ ನಮ್ಮ ಬಸವಯೋಗಿ ಸಿದ್ದರಾಮೇಶ್ವರ್ ಕೂಡ ಅವ್ರ ಬಗ್ಗೆ ಮಾತಾಡಿದ್ದಾರೆ ವಚನಗಳಲ್ಲಿ. ಎನ್ನ ಸ್ತೋತ್ರದಲ್ಲಿ ಕಾರವಾಗಿದ್ದಾತ ಹಡಪದ ಅಪ್ಪಣ್ಣ. ಯಾಕಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರ ಸಾಮಾನ್ಯ ಅಲ್ಲ, ಅವ್ರು ಸೊಲ್ಲಾಪುರದಲ್ಲಿ ಜನಿಸಿ ಈ ನಮ್ಮ ಭಾಗಕ್ಕೆಲ್ಲ ಕೂಡ ಪ್ರಚಾರ, ಅವರು ಕೂಡ ಅದ್ಭುತವಾದ ಮಾತನಾಡೋ ಬಗ್ಗೆ ಹೇಳಿದ್ದಾರೆ. ಹೀಗೆ ಸಾಕಾದಷ್ಟು ವಚನಕಾರರು ಅವರ ವಚನಗಳಲ್ಲಿ ಹಡಪದ ಅಪ್ಪಣ್ಣವ್ರ ಬಗ್ಗೆ ಉಲ್ಲೇಖ. ಕಾರಣ ಏನಂದ್ರೆ ಇಷ್ಟೇ, ಅವರ ಜ್ಞಾನ, ಅವರು ಏನು ಅವ್ರು ನಿಜಶರಣರಾಗಿದ್ದರಿಂದ, ಆಮೇಲೆ ಅವ್ರ ವಿನಯ, ವಿನಮ್ರತೆ, ಬಸವಣ್ಣವರ ನಿಷ್ಠೆ, ಇವೆಲ್ಲವೂ ಕೂಡ ಅವ್ರನ್ನ ಎಲ್ಲರ ಜೊತೆ ಎಲ್ಲ ಶರಣರಿಗೂ ಮಾರ್ಗದರ್ಶನ ಆಗಿ ಮಾಡುತ್ತೆ. ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ಗೊತ್ತಿರಬೇಕಾಗಿತ್ತು ಎಷ್ಟು ಏನು ವ್ಯವಸ್ಥೆ ಇತ್ತು, ಒಣ ವ್ಯವಸ್ಥೆ. ಅಂಥದ್ರಲ್ಲಿ ಅವರು ಅತಿ ಹಿಂದುಳಿದ ವರ್ಗ, ಶೂದ್ರ ವರ್ಗಕ್ಕೆ ಆಗಿದ್ರು ಕೂಡ ಬಸವಣ್ಣವರವ್ರನ್ನ ಆಪ್ತ ಕಾರ್ಯದರ್ಶಿಯಾಗಿ ಮಾಡಿ. ಯಾಕಂದ್ರೆ ಅನುಭವ ಮಂಟಪ ಅಂದ್ರೆ ಹೇಳ್ತಾ ಇದ್ದಿಲ್ಲ, ಏನು ಮೆಗ್ನಾಕಟ್ 13ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರು. ಅದರಿಂದ 100 ವರ್ಷಕ್ಕೆ ಹಿಂದೆನೆ ಬಸವಣ್ಣವರು 12ನೇ ಶತಮಾನದಲ್ಲೇ ಅನುಭವ ಮಂಟಪ ಅಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡಿದ್ರು. ಅದ್ರೊಳಗೆ 770 ಜನ ಅಮರಗಣಗಳಿದ್ರು. ಶರಣರು ಅಂತ ಹೇಳ್ತಿದ್ರು, ಅದರಲ್ಲಿ 108 ಜನಾಂಗದವರು ಇದ್ರು. 108 ಜನಾಂಗದವರು ಕುಳಿದವರು ಅಂತ ವಚನಗಳು. ಅದ್ರ ಜೊತೆ ಅವ್ರ ಫಾಲೋವರ್ಸ್ ಅಂದಿನ ಕಾಲದಲ್ಲಿ 196,000 ಜನ ಇದ್ರು. ಅದು ಯಾಕಂದ್ರೆ ಅಸಾಮಾನ್ಯ. ಯಾಕಂದ್ರೆ ನಾವೆಲ್ಲ ಧರ್ಮ ಗ್ರಂಥಗಳು, ಎಲ್ಲ ಇತಿಹಾಸಗಳು ಓದಿದ್ವಲ್ಲ, ಒಬ್ಬ ಪ್ರವಾದಿ ಅಂದ್ರೆ ಅವ್ರು ಹುಟ್ಟಿದ ಕಾಲದಲ್ಲಿ ಅಷ್ಟೊಂದು ಫಾಲೋವರ್ಸ್ ಕೂಡ ಯಾರು ಇರ್ತಿಲ್ಲ. ಈಗ ಯಾಕಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟನಲ್ಲಿ ಆಗಲಿ, ಮರುಳಶಂಕರ ದೇವರು ಅಫ್ಘಾನಿಸ್ತಾನ ಹುಡುಕೊಂಡ್ಬರ್ತಾರೆ ಅನುಭವ ಮಂಟಪ ಬಸವಣ್ಣವ್ರು ಮಾಡಿ. ಮತ್ತೆ ಹೇಳಿದ ಹೋಳಿಗೆ ಮಾದೇನವರು, ಮತ್ತೆ ಅವರ ಧರ್ಮಪತ್ನಿ ಮಹಾದೇವ ಮತ್ತೆ ಹೋಳಿಗೆ ಮಾದೇವ ಅವರು ಕಾಶ್ಮೀರದಿಂದ ಬರ್ತಾರೆ, ಗುಜರಾತಿಂದ ಆದಾಯ ಬರ್ತಾರೆ. ನೋಡಿ ಎಲ್ಲ ಭಾಗದಿಂದಲೂ ಕೂಡ ಎಲ್ಲ ಅವ್ರನ್ನ, ಯಾಕಂದ್ರೆ ಅನುಭವ ಮಂಟಪ ಅನ್ನೋದು. ಯಾಕಂದ್ರೆ ಈಗಲೇ ನಾವು ಈ ಥರ ಒಟ್ಟಿಗೆ ವಿಚಾರ ಚರ್ಚೆ ಮಾಡೋದೇ ಕಷ್ಟ. ಇನ್ನು ಅಂತಂದ್ರೆ 900 ವರ್ಷದಲ್ಲಿ ಅವರೆಲ್ಲರೂ ಕೂಡ, ಇವತ್ತು ಲೋಕಸಭೆಯಲ್ಲಿ 543 ಸೀಟ್ ಏನಿದೆ, ಅವತ್ತೇ 770 ಸೀಟ್ ಇತ್ತು. 770 ಜನ ಕೂತಿ ದಿನ ಇದನ್ನ ಚಿಂತನೆ ಮಾಡೋರು. ಯಾವ ಥರ ನಾವು ಮೌಢ್ಯತೆಗಳು ಉಳಿಸ್ಬೇಕು, ಯಾವ ಥರ ನಾವು ಮಾನವೀಯ ಮೌಲ್ಯಗಳ ಬೆಲೆ ಕೊಡಬೇಕು, ಯಾವ ಥರ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದನ್ನ ಬಸವಣ್ಣವರು ಡೈಲಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಇವೆಲ್ಲನೂ ಕೂಡ ಚಿಂತನೆ ಮಾಡ್ತಿದ್ರು. ಆ ಚಿಂತನೆಗಳಿಂದಾಗೆ ಇವತ್ತು ಎಷ್ಟೋ, ಈಗ CM ಸಾಹೇಬರು ಎಲ್ಲರೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾರೆ ಬಸವಣ್ಣವ್ರ ಬಗ್ಗೆ. ನಾವು ಅನ್ನ ದಾಸೋಹ, ಏನು ದಾಸೋಹದಿಂದ ನಾವು ತಗೊಂಡ್ವಿ ಎಲ್ಲೂ ಸಿಗಲ್ಲ. ಅದರಿಂದಾಗಿ ಅದಕ್ಕೋಸ್ಕರನೇ ಕರ್ನಾಟಕ ಸಂಸ್ಕೃತಿ, ಒಬ್ಬರನ್ನ ಸಾಂಸ್ಕೃತಿಕ ಚಾಮರಾಜನಗರ ಸ್ಪೀಕರ್ ಆಗಿದೆ. ಫಸ್ಟು ಬುದ್ಧಿ ಪೂಜೆ ಆಗಿತ್ತು, ಆಗ BD ಜಗದೀಶ್ CM ಆಗಿದ್ದಾರೆ. ಈಗ ಪುನಃ 2017ರಲ್ಲಿ ಬುದ್ಧಿ ಪೂಜೆ ಆಯಿತು. 2027ಕ್ಕೆ ಮತ್ತೆ ಮುಂದಿನ ಬಸವ ಜಯಂತಿ ಉದ್ಘಾಟನೆ. ಏನು ವಿಶೇಷ ಅಂದರೆ, ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದರೆ, ಅನುಭವ ಮಂಟಪ ಅಂದರೆ ಬೇರೆ ಅಲ್ಲ, ಕನ್ನಡಿಗರ ಅಸ್ಮಿತೆ ಅದು. ಯಾಕಂದರೆ ಇದೆಲ್ಲ ಏನು ಹೇಳಿದ್ನಲ್ಲ, 770 ಜನ ಶರಣರಿದ್ರು, ಎಲ್ಲ ವರ್ಗಕ್ಕೂ ಸೇರಿದಂಥದ್ದು. ಇದರಲ್ಲಿ ಏನು ವಿಶೇಷ ಅಂದರೆ 100 ಎಕರೆಯಲ್ಲಿ ಮಾಡ್ತಿರೋದು. ಅದ್ರಲ್ಲಿ 10 ಎಕರೆನೇ ಬಿಲ್ಡಿಂಗ್, 180 ಅಡಿ ಎತ್ತರ, 770 ಶರಣರದು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ 3 ಭಾಷೆಯಲ್ಲೂ ಕೂಡ ಜೀವನ ಚರಿತ್ರೆ ಇರುತ್ತೆ. ಪೂರ್ತಿ ಪಿಲ್ಲರ್ಸ್ ಮಾಡಿದ್ದಾರೆ. ಅದು 100 ಅಡಿ ಉದ್ದದ ಲಿಂಗಾಕಾರದೊಳಗಿರುತ್ತೆ. ಅದರಲ್ಲಿ ವಚನ ಸಾಹಿತ್ಯ ಭಂಡಾರ ಇರುತ್ತೆ, ಶೂನ್ಯಪೀಠ ಇರುತ್ತೆ, 1500 ಜನಕ್ಕೆ ಸಾಮರ್ಥ್ಯದ ದಾಸೋಹ ಭವನ ಇರುತ್ತೆ, 770 ಅಮರಗಣಗಳು. ಇದರಲ್ಲಿ ಏನು ಈ ಥರ ನಾವು ಅನುಭವ ಮಾಡ್ತಾ ಇದ್ದೀವಿ, ಆ 770 ಸೀಟ್ನ ಅವರೆಲ್ಲ ಏನು ಅವರ ಮೆಮೊರಿಗೋಸ್ಕರ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಮಾತಾಡೋಂಥದ್ದು, ಅದು ವಚನಕಾರರು ಎಲ್ಲರದ್ದು ಮೂರ್ತಿಗಳು ಮಾಡ್ತಾರೆ. ಯಾಕೆ